ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಂಕಲ್ ಫೋನ್ ಮಾಡಿದರು, ಬರ್ತೀನಿ ಮನೆಗೆ ಅಂತ. ಅಲ್ಲಿ ನಮ್ಮ ಬ್ರದರ್ ಬೇಕ್ರಿಗೆ ಹೋಗಿದ್ರು ನ್ಯೂ ಇಯರ್ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ನೈಟ್ ಇವಾಗ ಆನ್ ದ ವೇ ಇನ್ನೇನೊಂದು 10 ಮಿನಿಟ್ಸ್ ಬಂದುಬಿಡ್ತಾರೆ. ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ದೀನಿ. ಇವಾಗ ಬರ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತು ಏನೇನು ಸ್ಪೆಷಲ್ ಮಾಡ್ತೀವಿ, ನಮ್ಮ ಅಂಕಲ್ ಜೊತೆ ಎಲ್ಲ ಏನೇನು ಮಾತಾಡ್ತೀವಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಅಂಕಲ್ ಹೇಗಿರ್ತಾರೆ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ಅಂಕಲ್ ಬಂದ್ಮೇಲೆ ಸಿಗ್ತೀನಿ. ಸಾಕು, ಒಬ್ರು ಬ್ಯಾಲೆನ್ಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಅವ್ರು ಬಂದಿದ್ರಲ್ಲ, ಅದಕ್ಕೆ ಒಡ್ಚಿಗೆ ಮಾಡಿದ್ದೆ. ಬೆಳಗ್ಗೆ ದೋಸೆ ನೆನೆ ಹಾಕಿದ್ದೆ ನೈಟು. ಅದು ಚಟ್ನಿ ಮಾಡೋಣ ಅಂತ ಒಗ್ಗರಣೆ ಹಾಕ್ತಿದ್ದೆ, ಟೊಮೊಟೊ ಚಟ್ನಿ. ನನ್ನ ಮಗಳು ನೋಡಿ ಟಿ ವಿ ಹಾಕಿದ್ದೀವಲ್ಲ, ಸಾಂಗ್ ಹಾಕಿದ್ದೀವಲ್ಲ, ಡ್ಯಾನ್ಸ್ ಮಾಡ್ತಾವಳೆ ನೋಡಿ. ಚಟ್ನಿ, ಟೊಮೊಟೊ ಚಟ್ನಿ ಕುದಿಯೋಕೆ ಇಟ್ಟಿದ್ದೀನಿ. ನಾನು ಟೊಮೊಟೊ ಚಟ್ನಿನ ಆಲ್ಮೋಸ್ಟ್ ಬೇಯಿಸ್ಬಿಟ್ಟು ಮಾಡ್ತೀನಿ ಟೊಮೊಟೊನ. ಅಲ್ಲೇ ನೋಡಿ ಚಿಕನ್ನಿಗೆಲ್ಲ ಖಾರಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಚಟ್ನಿ ಕುದೀತಾ ಇದೆ, ಇನ್ನು ಸ್ವಲ್ಪ ಕುದಿಬೇಕು. ಅದು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆಯಿಂದ ಒತ್ಬಿಡುತ್ತೆ. ಸೊ ಹಂಗಾಗಿ ಚಟ್ನಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಮ್ಮನೆಯವ್ರನ್ನ ವೀಡಿಯೋ ಮಾಡಿ ಅಂದರೆ ಬೇಡ ಬಿಡು, ನಾನೇ ಮಿಕ್ಸ್ ಮಾಡ್ತೀನಿ, ನಾನೇ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅವರು ಮಿಕ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಆಗಕ್ಕೆ ಬಂತು, ಚಟ್ನಿ ರೆಡಿ ಆಯಿತು. ಇವಾಗ ದೋಸೆ ಒಯ್ಯಬೇಕು. ಇನ್ನೇನು ಟೈಮ್ ಆಯ್ತಲ್ಲ. ಇಲ್ಲೂ ನೋಡಿ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತವ್ರೆ ಮಾತಾಡ್ಕೊಂಡು. ಟಿ ವಿ ನ್ಯೂಸ್ ನೋಡ್ತವ್ರೆ. ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ದೋಸೆ ಒಯ್ತಾಯಿದ್ದೀನಿ. ದೋಸೆ ಅಂದರೆ ಮೀನ್ಸ್ ಒಡ್ಚಿಗೆ. ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ರುಬ್ಬಿಟ್ಟು ರೊಟ್ಟಿ ಹಂಚಿನ ಮೇಲೆ ಉಯ್ಯೋದು. ನನ್ನ ಮಗಳು ನಾನು ಮಿಕ್ಸ್ ಮಾಡ್ತೀನಿ ಮಮ್ಮ ಅಂದ್ಬಿಟ್ಟು ಅವಳು ಮಿಕ್ಸ್ ಮಾಡ್ತಾವಳೆ ನೋಡಿ. ನಾನು ಏನು ಕೆಲಸ ಮಾಡಿದ್ರು ನಾನು ಮಾಡ್ತೀನಿ ಅಂತ ಬರ್ತಾಳೆ. ನೋಡಿದ್ರಲ್ಲ ವೀಡಿಯೋದಲ್ಲೆಲ್ಲ ಅವಳು ಕಿತಾಪತಿಗಳ ನಾನು ಮಾಡ್ತೀನಿ ಅಂತ ಬರ್ತಾವಳೆ. ಸೊ ಹಂಗಾಗಿ ಅವಳಿಗೂ ಮಿಕ್ಸ್ ಮಾಡೋಕೆ ಕೊಟ್ಟೆ. ಅವಳ ಜೊತೆ ಮಾತಾಡ್ಕೊಂಡು ದೋಸೆ ಒಯ್ತಾ ಇದ್ದೀನಿ. ದೋಸೆ ಒಯ್ದ್ಬಿಟ್ಟು ಕೊಡೋಣ ಅಂತ ನೋಡಿ. ನಾನು ಮಿಕ್ಸ್ ಮಾಡ್ಕೊಳಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಮ್ಮ ಅಂತಾಳೆ. ಹಂಚೆ ಕಾಯಕ್ಕೆ ಇಟ್ಟಿದ್ದೆ, ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ದೋಸೆ ಒಯ್ಯೋಣ ಅಂತ ಒಡ್ಸ್ಗೆನ. ಸೊ ಹಂಗಾಗಿ ಹಿಂಗೆ ಸ್ವಲ್ಪ ಹತ್ರಕ್ಕೆ ಹಿಡಿದ್ರೆ ಹಿಂಗೆ ಗೊತ್ತಾಗ್ಬಿಡುತ್ತೆ ಬಿಸಿ ಆಗಿದೆ ಇಲ್ವಾ ಅಂತ. ಅವೇ ಹೊಡೆಯುತ್ತೆ. ನಾನು ಅದೇ ಥರ ಚೆಕ್ ಮಾಡೋದು ಫ್ರೆಂಡ್ಸ್. ನೀವು ಯಾವ ಥರ ಹಂಚು ಬಿಸಿಯಾಗಿದೆ ಅಂತ ಚೆಕ್ ಮಾಡ್ತೀರಾ ಅಂತ ಹೇಳಿ ನನಗೂ. ಸೊ ನಾನು ಹಿಂಗೆ ಚೆಕ್ ಮಾಡೋದು. ಸ್ವಲ್ಪ ನನ್ನ ವಾಯ್ಸು ಸ್ವಲ್ಪ ಸರಿ ಬಂದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ದೋಸೆ ಒಯ್ತಾ ಇದ್ದೀನಿ. ಅವ್ರಿಗೂ ಟೈಮ್ ಆಯ್ತಲ್ಲ, ತಿಂಡಿ ಟೈಮ್ ಆಯಿತು. ಸೊ ಹಂಗಾಗಿ ದೋಸೆ ಒಯ್ದ್ಬಿಟ್ಟು ಕೊಡೋಣ ಅಂತ. ನನಗೇನೋ ಒಡ್ಚಿಗೆ ಈ ಥರ ಇಷ್ಟ ದೋಸೆಗಿಂತ. ರೊಟ್ಟಿ ಥರ ಚೆನ್ನಾಗಿ ಬಂದಿರುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ನಾವು ಒಡ್ಚಿಗೆ ಮಾಡ್ಕೊತೀವಿ ನೈಟ್ ನೆನೆ ಹಾಕ್ಬಿಟ್ಟು. ಇನ್ನೊಂದು ವಾಯ್ಸ್ ಕೇಳಿಸ್ತಾ ಇದೆ ಅನಿಸುತ್ತೆ. ನಾನು ವಾಯ್ಸ್ ಓವರ್ ಕೊಡ್ತಿದ್ರೆ ಪಕ್ಕದಲ್ಲಿ ಕೂತ್ಕೊಂಡೊಬ್ರು ಅಂತವ್ರೆ. ನನಗೆ ಡಿಸ್ಟರ್ಬೇ ಮಾಡ್ತಿದ್ದಾರೆ ಅವರು. ನೋಡಿ, ನಾನು ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ದೋಸೆ ಒಯ್ತಾಯಿದ್ದೀನಿ. ಓಕೆ, ದೋಸೆ ಇದಾಯಿತು. ಅವರಿಗೆ ಕೊಡೋಣ ಚಟ್ನಿ ಹಾಕ್ಬಿಟ್ಟು ಟೊಮೊಟೊ ಚಟ್ನಿ ಮಾಡಿದ್ದೆ. ಆಮೇಲೆ ಇನ್ನೊಂದು ದೋಸೆ ಒಯ್ತಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಒಂದು ದಿವಸ ಈ ಥರ ಒಡ್ಚಿಗೆ ಟ್ರೈ ಮಾಡಿ. ನಮ್ಮ ಕಡೆ ಸೈಡು ತುಂಬ ಒಡ್ಚಿಗೆ ಒಯ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ದೋಸೆ ಒಯ್ದಾಯಿತು. ಟೊಮೊಟೊ ಚಟ್ನಿ, ಈ ದೋಸೆಗೆ ಟೊಮೊಟೊ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಇರುತ್ತೆ. ಅದಕ್ಕೆ ನಮ್ಮ ಅಂಕಲರಿಗೆ ಕೊಡೋಣ ಅಂತ ಕೊಡೋಕೆ ಹೋಗ್ತಿದ್ದೀನಿ. ಆದರೆ ನಮ್ಮ ಅಂಕಲು ಇನ್ನೂ ನಾನು ಮುಖ ತೊಳೆದಿಲ್ಲ, ಮುಖ ತೊಳ್ಕೊಬಂದು ತಿಂತೀನಿ ಇರು ಅಂತ ಅಂದರು. ಆ ಕಡೆ ಅಂಕಲ್ ಇನ್ನೊಬ್ಬರು ಅವರು ಫ್ರೆಂಡು, ಇವ್ರು ಫೇಸ್ ವಾಶ್ ಮಾಡಿದರು. ಸೊ ಹಂಗಾಗಿ ಅವ್ರಿಗೆ ಕೊಟ್ಟೆ. ನಮ್ಮ ಅಂಕಲ್ ಮುಖ ತೊಳ್ಕೊಬರ್ತೀನಿ ಅಂದರೆ ತೊಳ್ಕೊಬರ್ಲಿ ಅಂದ್ಬಿಟ್ಟು ಸುಮ್ಮನೆ ಅದು ತೊಳ್ಕೊಬಂದರು. ತಿಂತವ್ರು ನೋಡಿ. ನಮ್ಮ ಅಂಕಲು ಚಟ್ನಿಗೆ ತುಪ್ಪ ಹಾಕಿದ್ಯಾ, ನಾನು ತುಪ್ಪ ತಿಂದಲ್ಲ, ಬರೀ ಚಟ್ನಿ ಕೊಡು ಅಂದ್ಬಿಟ್ಟು ವಾಪಸ್ ಕೊಟ್ಟರು. ಇನ್ನು ನೋಡಿ ಚಿಕನ್ ತೊಗೊಬಂದಿದ್ದೀವಿ. ಚಿಕನ್ ತಗೊಂಡು ಕ್ಲೀನ್ ಮಾಡ್ತಾಯಿದ್ದೀವಿ. ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡೋಣ ಅಂತ. ಚಿಕನ್ ಮಾತ್ರ ತುಂಬ ಚೆನ್ನಾಗಿತ್ತು. ಕೊಲೆಸ್ಟ್ರಾಲ್ ತುಂಬ ಇತ್ತು ಕೋಳಿಗೆ, ನಮ್ಮ ಯಜಮಾನ್ರ ಥರ. ಅದಕ್ಕೆ ನಮ್ಮ ಅಂಕಲ್ ಬಂದು ನೋಡ್ತಿದ್ರು, ಮಾತಾಡ್ತಿದ್ರಲ್ಲ, ಹೈದ್ರಾಬಾದಲ್ಲಿ ಈ ಥರ ಕೋಳಿ ಸಿಗಲ್ಲ, ಬರೀ ಮೆತ್ತಗಿರೋ ಕೋಳಿ ತಿನ್ನಬೇಕು, ಅದು ಹೆಂಗೆ ತಿಂತಾರಪ್ಪ ಗೊತ್ತಿಲ್ಲ, ಇಲ್ಲೇ ನಮ್ಮ ಕಡೆ ಸೈಡ್ ಮಾತ್ರ ಅಷ್ಟೇ ತಿನ್ನೋದು ಅಂತ. ನೋಡಿ, ಈರುಳ್ಳಿ ಖಾರ ಎಲ್ಲ ರುಬ್ಬಿಟ್ಕೊಂಡು ಈರುಳ್ಳಿ ಖಾರದಲ್ಲಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಒಂದು 5-10 ವಿಷಲ್ ಹಾಕಿಸ್ಕೊಂಡೆ ಫ್ರೆಂಡ್ಸ್. ಈ ಬೆಂಗಳೂರು ಕೋಳಿ ಹೆಂಗೇನು 10 ವಿಷಲ್ ಹಾಕ್ಸಿದ್ರು ಬೆಂದೇ ಇರಲಿಲ್ಲ. ಇಲ್ಲಿ ನೋಡಿ, ನಮ್ಮ ಅಂಕಲ್ ನಮ್ಮ ಅಪ್ಪನ ಫೋಟೋ ಇಟ್ಕೊಂಡು ಚೈನ್ ಹಾಕಿದ್ರಲ್ಲ, ಚೈನ್ನ ಝೂಮ್ ಮಾಡಿ ನೋಡ್ತಿದ್ದಾರೆ. ನನ್ನ ಮಗಳು ತಾತ ನಮ್ಮ ತಾತ ಅಂತವಳೆ. ಚೆನ್ನಾಗಿದೆ ಡಿಸೈನು ಅಂತ ನಮ್ಮ ಅಂಕಲ್ ನೋಡ್ತಾಯಿದ್ರು. ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಬಟ್ ಆದರೆ ಹಂಗೆ ಹಾಕೋಣ ಅಂದ್ಕೊಂಡ್ರೆ ಕಾಪಿ ರೇಟ್ ಬರುತ್ತೆ. ವಾಯ್ಸ್ ಟಿ ವಿ ನೋಡ್ತಿದ್ರು. ಇದು ಕಾಳು ನೆನೆ ಹಾಕಿದ್ದು ಚಿಲ್ಕಿಸ್ಬೇಕಿತ್ತು.
ಸೊ ಚಿಕನ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಅದು ಆಮೇಲೆ ತಿಳ್ಸೋಣ ಅಂತ. ಈ ಸ್ವಲ್ಪ ನೋಡಿ ವಿಷಲ್ ಆಗ್ತಾನೇ ಇತ್ತು, ಅಕ್ಕಿ ಖಾಲಿ ಆಗಿತ್ತು. ಸೊ ಹಂಗಾಗಿ ಅಕ್ಕಿ ತರಿಸಿದ್ದು. ನೋಡಿ ನನ್ನ ಮಗಳು ಅನ್ನ ಮಾಡೋಕ್ಕೆ ಅಂತೆಲ್ಲ ಹೇಳ್ತಾವಳೆ. ನಾವು ಒಂದು 10 kg ಪ್ಯಾಕೆಟ್ ತರಿಸ್ತೀವಿ. ಈ ಸಲ ಬೇರೆ ತರಿಸಿದ್ವಿ ಸೋನಾ ಮೊಸರನ್ನ. ಸೊ ಇದು ಅಕ್ಕಿ ಅನ್ನ ಹೆಂಗೆ ಬರುತ್ತೆ ಅದನ್ನು ನೋಡ್ಕೊಂಡು ಮತ್ತೆ ಇದನ್ನೇ ತರಿಸೋಣ ಅಂತ ನಾವು ಬೇರೆ ಅಕ್ಕಿ ತರಿಸ್ತಾ ಇದ್ವಿ. ಈ ಸಲ ಇದನ್ನು ತರಿಸಿದ್ವಿ, ಅದು ಸಿಗಲಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡ್ತೀವಲ್ಲ, ಸೊ ಹಂಗಾಗಿ ಸಿಕ್ತಿದ್ದೊಂದು ಸಲ ನೋಡೋಣ. ಅನ್ನ ಮೆತ್ತು ಸಾಫ್ಟಾಗಿ ಬಂದರೆ ನನ್ನ ಮಗಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ಕಡೆ ಸೈಡಲ್ಲಿ ಮುದ್ದೆ ಕುದಿ ಹಾಕಿದ್ದೀನಿ. ಈ ಕಡೆ ಮುದ್ದೆ ಕುದೀತಾ ಇತ್ತು, ಈ ಕಡೆ ಚಿಕನ್ ಬೇಯಕ್ಕಿಟ್ಟಿದ್ದೆ. ನೋಡಿ ಒಂದು 10 ವಿಷಲ್ ಆಯಿತು ಫ್ರೆಂಡ್ಸ್. ತೆಗ್ದಿದ್ದೀನಿ. ತೆಗ್ದ್ಬಿಟ್ಟು ಬೆಂದಿದೆಯಾ ಅಂತ ನೋಡಿದರೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಬಟ್ ಸಾಂಬಾರು ಮಾತ್ರ ಫುಲ್ ಘಮ್ ಅಂತ ಇತ್ತು. ಆವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅಟ್ಲೀಸ್ಟ್ ಒಂದು ಸಲ ಬೆಂದಿದೆಯೇನೋ ನೋಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ನೋಡ್ತಾಯಿದ್ರು ಬೆಂದೈತೋ ಇಲ್ವೋ ಅಂತ. ಅದು ನೋಡಿದ್ರೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಸೊ ಹಂಗಾಗಿ ಮತ್ತೆ ಇನ್ನೊಂದು 3 ವಿಷಲ್ ಹಾಕ್ಸೋಣ ಅಂದ್ಬಿಟ್ಟು ಹಾಕಿಟ್ವಿ. ನಮ್ಮ ಅಂಕಲವ್ರು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾಯಿದ್ರು ಎಲ್ಲರೂ. ಸುಮ್ಮನೆ ಹಿಂಗೆ ಮಾತಾಡ್ತಾವ್ರೆ. ಟಿ ವಿ ಸೌಂಡ್ ಇದೆ, ಕಾಪಿ ರೇಟ್ ಬರುತ್ತಲ್ಲ. ಈಗ ಮತ್ತೊಂದು 3 ವಿಷಲ್ ಹಾಕ್ಸ್ಬಿಟ್ಟು ಮತ್ತೆ ಬೆಂದಿದೆಯಾ ಅಂತ ನೋಡ್ತಾಯಿದ್ವಿ. ಈ ಸಲ ಬೆಂದಿತ್ತು ನೋಡಿ, ಎಷ್ಟು ಚೆನ್ನಾಗಿತ್ತು, ಘಮ ಘಮ ಅಂತ ಇತ್ತು ಈರುಳ್ಳಿ ಖಾರದಲ್ಲಿ. ಅದಕ್ಕೆ ಅದು ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಅದು ಬೆಂದಿತ್ತು. ಸೊ ಹಂಗಾಗಿ ಖಾರ ಒಯ್ದು ಒಂದು ಸಲ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು. ನೋಡಿ ನಮಗೆ ಎಷ್ಟು ಬೇಕು ಸ್ವಲ್ಪನೇ ಮಾಡಿಕೊಟ್ಟಿದ್ವಿ ಅಷ್ಟೇ. ಉಪ್ಪು ಹಾಕಿದ್ದೆ ಈರುಳ್ಳಿ ಖಾರಕ್ಕೆ, ಬಟ್ ಇವಾಗ ಖಾರ ಒಯ್ದನಲ್ಲ, ಸ್ವಲ್ಪ ನೀರು ಹಾಕಿದ್ವಲ್ಲ, ಸೊ ಹಂಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದೇ ಕುದಿಸಿದ್ದೆ. ಸಾಂಬಾರಾಯಿತು. ಇವಾಗ ಊಟ ಮಾಡೋಣ ಅಂತ 1 ಗಂಟೆ ಆಯಿತು. ಅಷ್ಟರೊಳಗಡೆ ನಮ್ಮ ಅಂಕಲವ್ರು ಹೋಗಬೇಕು ಅಂತಿದ್ರು. ಸೊ ಹಂಗಾಗಿ ಊಟಕ್ಕೆ ಕೊಟ್ಟೆ. ಅನ್ನ ಸಾರು ಮುದ್ದೆ ಎಲ್ಲ ಮಾಡಿ ನೋಡಿ ಹೊಟ್ಟೆ ಕುತ್ಕೊಂಡು ಮಧ್ಯಕ್ಕೆ ಇಟ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನನ್ನ ಮಗಳಿಗೆ ಹಾಕಿಟ್ಬಿಟ್ಟು ಬಾ 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 ಅಂತ ಕರಿತಿದ್ದೆ. ಅವಳು ಟಿ ವಿ ನೋಡ್ತಾಳೆ. ಟಿ ವಿ ನೋಡ್ಕೊಂಡು ನಾವು ಊಟ ಮಾಡ್ತಾ ಕೂತಿದ್ವಿ. ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಇಲ್ಲೇ ಮೆಟ್ರೋ ಹತ್ರ ಬಿಡಿ, ಇಲ್ಲಿಂದಲೇ ಮೆಟ್ರೋಗೆ ಹೋಗ್ತೀನಿ ಅಂತ ಅಂದರು. ಸೊ ಹಂಗಾಗಿ ಮೆಟ್ರೋ ಸ್ಟೇಷನ್ ಹತ್ರ ಬಿಟ್ವಿ. ಒಳಗಡೆ ಅದನ್ನು ಟೋಕನ್ ಕಾಯಿನ್ ತಗೊಡ್ತೀವಲ್ಲ, ಕಾಯಿನ್ ತಗೊಟ್ಬಿಟ್ಟು ಹೋಗೋಣ ಅವರಿಗೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿದರೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಬಾಯ್.